ಆಮೇಲೆ ಪ್ರತಿಯೊಬ್ಬರೆಲ್ಲ ನಮ್ಮ ಕುಟುಂಬನೇ ಬಂದಿದೆ. ಯಾಕಂದ್ರೆ ಇಂಡಸ್ಟ್ರಿ ಹೇಳಕ್ಕಾಗಲ್ಲ. ಸೊ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಯಾವಾಗ ನಮ್ಮ ಕುಟುಂಬ ಅಂತ. ಸೊ ಎಲ್ಲ ಕುಟುಂಬ ಉಪೇಂದ್ರ, ಶ್ರೀಕಾಂತ್ ಎಲ್ರಿಗೂ ಈ ಸಮಾರಂಭಕ್ಕೆ ಬಂದು ನಮಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ. ಯಾಕಂದ್ರೆ ಶ್ರೀಕಾಂತ್ ಆಗಲಿ, ಬೇಲು ಅವರಾಗಲಿ, ಮನೋರಾಗಲಿ ಇರೋದು ನಮ್ಮ ಫ್ಯಾಮಿಲಿ ಫಿಲ್ಮ್. ಅದು ಉಪೇಂದ್ರ ಮಾಡಿದ್ರೆ ಇನ್ನೂ ಒಂದು ವಿಶೇಷತೆ. ಯಾಕಂದ್ರೆ ನಾ ಆಗಲೇ ಹೇಳಿದೆ, ಉಪೇಂದ್ರ ಓಮ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ಪೇಪರ್ ಪ್ರೆಸ್ಲಿ. ನಾನು ಎಲ್ಲರೂ ಮಣಿರತ್ನಂ ಅವರು ಈ ಬೇರೆ ದೊಡ್ಡ ಡೈರೆಕ್ಟರ್ ನಮ್ಮ ಬೇರೆ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ, ಅವ್ನ ತಾಕತ್ತಿದೆ. ಅವಾಗ ಯಾಕೆ ನೋಡಿ, ಖಂಡಿತ ನೋಡಿ ಈ ಪಿಕ್ಚರ್ ಏನೋ ಓಮ್ ಮಾಡುತ್ತೆ ಅಂತ ಅವ್ರಿಗೆ ನಂಗೆ ಗೊತ್ತಿತ್ತು. ಅವರು ವರ್ಕ್ ಮಾಡಿಸಿ ಯಾಕಂದ್ರೆ ಓಮ್ಗಿಂತ ಒಂದು ವಿಶ್ವಕ್ಕೆ ಒಂದು ಪಿಕ್ಚರ್ ಮಾಡಿ ಅವ್ರು ಮಾಡಿದ ತರ್ಲೇನ ಮಗ ಇರ್ಬೋದು ಯಾವ್ದು. ಬಿಕಾಸ್ ಓಮ್ ದೊಡ್ಡದಾಯ್ತು ಅಂದ್ರೆ ನಾವು ಮಾತಾಡ್ತೀವಿ ಅಷ್ಟೇ. ಬಟ್ ತರ್ಲೇನ ಮಗನು ತುಂಬಾ ಚೆನ್ನಾಗಿತ್ತು. ನಾನು ಅದೊಂದು 20 ಸತಿ ನೋಡಿದ್ದೆ. ಎಷ್ಟೊಂದು ಮಾಡ್ಬೋದು. ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ. ನಾನು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆ ಟೈಟ್ಲೇ ತುಂಬಾ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಒಂದು ಭಯನ ಅನ್ನೋ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟ್ಲ್ಸ್ ಇಡೋದಾಗ್ಲಿ ಎಲ್ಲಾದ್ರೂ ಒಂದು ಅರ್ಥ ಇರುತ್ತೆ. ಅಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟೆಡ್ ಲವಿಂಗ್ ಹಿಮ್. ದ ವರ್ಕ್ ಸ್ಟೈಲ್ ಇರ್ಬೋದು, ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಕ್ಕೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು. ಅಂದ್ರೆ ಅನ್ನ ಸಾರು ಮೊಸರು ಎಲ್ಲಾನು ಫುಲ್ ಯಾಕೆ ಊಟ ಮಾಡ್ತಾ ಇದ್ರು. ನಾನಂತ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಬ್ಯುಸಿ ಆಗಿದ್ದೆ. 3 ಸಿನಿಮಾ ಮಾಡ್ತಿದ್ದೆ ಅವಾಗ. ಬೆಳಿಗ್ಗೆ ಓಮ್ 7 ಗಂಟೆಯಿಂದ 12 ಗಂಟೆವರೆಗೂ ಓಮ್, 1 to 5 ವರೆಗೂ ಗಡಿಬಿಡಿಗಳಿಯ, ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆವರೆಗೂ ಸಮರ ಮಾಡ್ತಾರೆ. ಒಂದು 1 month ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೇಗಿತ್ತು ಅಂದ್ರೆ ನಾ ಎಷ್ಟು ಅವರ್ಸ್ ಮಲಗಿದ್ದು ಗೊತ್ತಿಲ್ಲ. ಬಟ್ ಓಮ್ ಬಂದಾಗೆಲ್ಲ ನನ್ ಕೂದಲು ಯಾರು ಬಂದಿದ್ರು ಹೋಗೋದು. ಬಟ್ ಒಬ್ಬರೇ ಬಂದು ಕೆಮ್ಮು ನೀಟ ಭಾಷೆ ಬರ್ತಾ ಇದೆ ಕಂಡು. ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಆಮೇಲೆ ಅವ್ರ ಮೇಕಿಂಗ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ಕಾಲ ನಮ್ಗೆ ಗೊತ್ತಿದ್ದೇನೆ ಆ ಮೂರು ಬಂದ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು, ತಗೆ ರೀತಿ ಇರ್ಬೋದು, ಅದು ಮಾಡ್ಬೇಕಾದ್ರೆ ನಾವು ಮಾಡ್ಬೋದು, ರಿಸ್ಕ್ ಇಲ್ಲ ಅನ್ನೋ ತರ ನಾನು ಆ ಟೈಮ್ ಮಾಡ್ತಾ ಇದ್ದೆ. ಸೊ ಉಪೇಂದ್ರ ಬಗ್ಗೆ ಹೇಳಿದ್ರೆ, ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಅವಾಗಿಂದಾನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ. ಅಂಡ್ ಲೇಟರ್ ಬೆಳವಣಿಗೆ ಏನ್ ಮಾಡ್ದಾಗ ಇಲ್ಲ ಉಪ್ಪಿ 2 ಮಾಡಿದಾಗ ಸೂಪರ್ ಮಾಡಿದಾಗ ಇವಾಗ ಸರ್ ನಾನು ಡೈರೆಕ್ಟ್ ಆಗಿ ಒಂಥರ ವಿಭಿನ್ನ ಮಾಡಿದ್ದೇನೆ. ಯು ಆ ಕಡೆ ನಾನು ಕೇಳ್ತಾ ಇಲ್ಲ ಉಪೇಂದ್ರ ನಿಮ್ಗೆ ಏನ್ ಅನಿಸ್ತೀವಿ ಸಿನಿಮಾ ಬಗ್ಗೆ? ಇಲ್ಲ ಬಹಳ ವಿಷಯಗಳಿದೆ. ಯಾಕೆ ವರ್ಲ್ಡ್ ತೋರಿಸ್ತಾ ಇದ್ದ ಯು ಅಂದ್ರೆ ವರ್ಲ್ಡ್, ನೀವ್ ನೋಡೋ ನಾನು, ಅದೇ ನನ್ನ ಕಣ್ಣು. ಐ ಆಮ್ ಸೀಯಿಂಗ್ ದ ವರ್ಲ್ಡ್ ಥ್ರೂ ಯು. ಅದ್ರ ಡಿಫ್ರೆಂಟ್ ಕಲರ್ಸ್ ಇದೆ, ಕ್ಯಾರೆಕ್ಟರ್ಸ್ ಇದೆ, ಎಷ್ಟೆಷ್ಟು ಅಬ್ಸರ್ವೇಷನ್ ಕೊಡ್ಬೋದು ಸಿನಿಮಾದಲ್ಲಿ. ಯಾಕಂದ್ರೆ ಉಪೇಂದ್ರ ಥಾಟ್ಸ್ 1, 2 ಅಲ್ಲ, ಫಿಲಾಸಫಿ ಬಗ್ಗೆ ಹೇಳ್ತೀವಿ. I think Rajneesh ಹೇಳಿದ್ರು 100%. He has got a simple philosophy, but a real philosophy. Real philosophy. ನಾನೇ ಉಪೇಂದ್ರ ಉಗಿಳಲೇಬೇಕು ಅಂತ. ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು. ಉಪೇಂದ್ರ ಬಗ್ಗೆ ಗೊತ್ತು. ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ರು ಅವರು. ಶಿವನ್ ನಿಮ್ ಕಣ್ಣ ಲವ್ ಮಾಡ್ತಾ ಇದ್ದೀನಿ, ಅದೆಲ್ಲ ಮೋಟಿವೇಶನ್. ಯಾರೋ ಒಬ್ರಿಗೆ ಹೇಳಿದಾಗ ಎಸ್ ನನ್ನ ಕಣ್ಣು ಅಷ್ಟು ಚೆನ್ನಾಗಿಲ್ಲ. Oh my God. Am I looking so good with my eyes? Attitude ಇರಬೇಕು, ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು. ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ. ಉಪೇಂದ್ರ ಮಾತಾಡ ಯಾವತ್ತಷ್ಟು ಜಾಸ್ತಿ ಮಾತಾಡಲ್ಲ. ಬಟ್ ಉಪೇಂದ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕು ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ. ಬಹಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ. ಆಮೇಲೆ ಅವರು ಇದು ಅಷ್ಟೇ ಪ್ರಜಾಕಿ ಅಂತ ಒಂದು ಪಾರ್ಟಿ ಒಂದ್ಸತಿ ಬಂದಿದ್ರು ನಮ್ಮ ಜೊತೆ. ಗಾಡಿ ಹೋಗ್ಬೇಕು ಸುಮ್ಮನೆ ಮಾತಾಡ್ತಿದ್ರು. ಸೇಮ್ ಅವ್ರ ವಿಚಾರ ಏನಿದೆ ಅದೇ ಮಾತಾಡ್ತಿದ್ರು. ಏನ್ ಎಜುಕೇಟ್ ಆಗ್ಬೇಕು, ಯಾಕೆ ಎಜುಕೇಟ್ ಆಗ್ಬೇಕು, ನಾವ್ ಎಷ್ಟು ಮಾಡ್ತಾ ಇದ್ದೀವಿ 5 ವರ್ಷಕ್ಕೋಸ್ಕರ ತುಂಬಾ ಈಸಿಯಾಗಿ ಮಾತಾಡ್ತಾ ಇದ್ದೀವಿ. ಆ ಮಾರ್ಗಗಳು ಬೇಡ ಅಂತ
ಅದನ್ನ ಯಾವತ್ತೂ ನಾವು ಇಬ್ಬರಿಗೆ ಮಾತಾಡ್ತೀವಿ. ಲಾಟ್ ಆಫ್ ಥಾಟ್ಸ್ ಇದೆ. ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್. ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ. ಯಾಕಂದ್ರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು, ನೀವು ಅಲ್ಲಿ ನೋಡ್ಬೋದು ಅಲ್ಲ. ಓಕೆ, ಸೊ ಅಜನೀಶ್ ನಿಮ್ಗೆ ಸೂಪರ್ ಆಗಿದೆ. ಕ್ಯಾಮರಾ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್. ಅಂಡ್ ಅಫ್ಕೋರ್ಸ್ ಮನೋಹರ್ ಅವರೇ, ನೀವು ಧೈರ್ಯ ಮಾಡಿ ನಂಬಿ ಮಾಡಿದಕ್ಕೆ 100% ಅಲ್ಲೋರದೇ ಹೇಳ್ಬಿಡಿ. ತೆಲುಗು ಮಾಡ ಜೋರ ಮಾಡ ರಿಲೀಸ್ ನೋಡಿ. ಈ ತರ ಬರ್ಬೇಕಾದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್, ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಓಮ್ ಬಗ್ಗೆ ಹೇಳ್ತಾ ಇದ್ರು, ಬಿಡಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಇಯರ್ ಆಗ್ಬೇಕಂತಲ್ಲ, ಇನ್ನು 10 ವರ್ಷ ಬಿಟ್ಟು ಆಗಿದೆ. ಶಿವಣ್ಣ ಆಗಿರ್ತೀನಿ wish you all the best. You are doing wonderful teaser. Wait ಮಾಡಿದ್ರು. It was mind blowing. Already heart ಹೋಯ್ತು, ನಿಮ್ ಎಲ್ಲರೂ heart ಹೋಗುತ್ತೆ. ರಿಲೀಸ್ ಆದ್ಮೇಲೆ ಡಬಲ್ ಧಮಾಲ್. All the best.